ಬಾಯಿ ಕೆಟ್ಟಿದ್ರೆ ನಾಲ್ಗೆಗೆ ಏನಾದರೂ ರುಚಿಯಾಗಿ ತಿನ್ನಬೇಕು ಅನಿಸಿದ್ರೆ ಈ ರೀತಿ ಟೊಮೊಟೊ ಬೇಳೆ ಸಾರು ಮಾಡ್ಕೊಳ್ಳೋಣವಾ. ಮೊದಲನೇದಾಗಿ ಕುಕ್ಕರಲ್ಲಿ 2 ಗ್ಲಾಸ್ ನೀರು ಹಾಕಿ 100 ಗ್ರಾಮ್ ತೊಗರಿಬೇಳೆ ತೊಳೆದು ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ, 1 ಸ್ಪೂನ್ ಎಣ್ಣೆ, ಹಾಗೆ 1 ಈರುಳ್ಳಿ ಸೇರಿಸ್ಕೊಂಡು 3 ನಾಟಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ ಆದ ನಂತರ ನೋಡಿ ಬೇಳೆ ಸಾಫ್ಟಾಗಿ ಬೆಂದೋಗಿದೆ, ತಿಕ್ನೆಸ್ಸು ನಮಗೆ ಕರೆಕ್ಟಾಗಿದೆ. ಈಗ ಖಾರಕ್ಕೆ 1 ಟೀ ಸ್ಪೂನ್ ಬೇಳೆ ಸಾರಿನ ಪುಡಿ, ಇದು ಸಾಂಬಾರು ಪುಡಿ ಮನೇಲಿ ಮಾಡಿರೋದು, ಖಾರ ಇದರಲ್ಲೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ 2 ಅಥವಾ 3 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ರೀತಿ ಕುದೀತಿದೆ. ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ತಾ ಇದ್ದೀನಿ. ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಕುದಿಸ್ಕೋಬೇಕು. ರುಚಿ ನೋಡಿ, ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಹಾಕ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ಕುಕ್ಕರ್ ಪಕ್ಕದಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಲ್ಲಿ 1 ಸ್ಪೂನ್ ತುಪ್ಪ ಬಿಸಿ ಮಾಡಿಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಸಿಡಿದಿದ್ದೇನೆ 1 ಕಡ್ಡಿ ಕರಿಬೇವು, ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರೆಡಿ ಮಾಡಿಟ್ಟಿರೋ ಅಂಥ ಸಾರನ್ನು ಕಡಾಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಮನೆ ಪೂರ್ತಿ. ಖಂಡಿತ ಈ ಮೆಥಡಲ್ಲಿ ಮಾಡ್ಕೊಂಡು ನೋಡಿ, ನಿಮ್ಮನೇಲೂ ಅಷ್ಟೇ ಮತ್ತೆ ಮತ್ತೆ ಮಾಡಿಸ್ಕೊಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಉಪ್ಪಿನಕಾಯೋ ಹಪ್ಪಳನೋ ಇದ್ದರೆ ಸಾಕು.